ನಮಸ್ಕಾರ ಬಂಧುಗಳೇ. ಮೈನ ಮನದಾಳ ಅನ್ನುವ ವೇದಿಕೆಯಲ್ಲಿ ನಡೀತಕ್ಕಂತಹ ಈ ಕಾರ್ಯಕ್ರಮದಲ್ಲಿ ಸುವಿಚಾರ ಸಿಂಚನಗಳನ್ನು ನಿಮ್ಮ ಜೊತೆ ನಾನು ಹಂಚ್ಕೊಳ್ತಾ ಇದ್ದೀನಿ. ನನ್ನ ಅನುಭವ, ನನ್ನ ಅವಲೋಕನ, ನನ್ನ ಅನಿಸಿಕೆ, ನನ್ನ ಅಭಿಪ್ರಾಯಗಳನ್ನೆಲ್ಲ ತಮ್ಮ ಜೊತೆ ಪುಷ್ಟೀಕರಿಸ್ಕೊಳ್ಳಿಕ್ಕೆ ಹಂಚ್ಕೊಳ್ತಾ ಇದ್ದೀನಿ. ಇದರಲ್ಲಿ ಬಹುಪಾಲು ನಮ್ಮ ಪ್ರಾಚೀನ ಕಾಲದಿಂದ ಬಂದಿರತಕ್ಕಂತಹ ಆಚರಣೆಗಳು, ನಂಬಿಕೆಗಳು, ಕಲ್ಪನೆಗಳು ಮತ್ತು ವ್ಯವಸ್ಥೆಗಳು, ಇವುಗಳ ಬಗೆಗೆ ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಸಾವಿರಾರು ವರ್ಷಗಳ ಹಿಂದೆ ಪ್ರಾರಂಭವಾದ ಸನಾತನ ಧರ್ಮದ ಅನೇಕ ಚಿಂತನೆಗಳು ಕಾಲದಿಂದ ಕಾಲಕ್ಕೆ ಮರೆತು ಹೋಗ್ತಾ ಇವೆ. ಹಾಗಾಗಿ ಇವತ್ತು ನಾವು ಬಳಸ್ತಾ ಇರ್ತಕ್ಕಂತಹ ಅನೇಕ ವಿಧಾನಗಳಿಗೆ, ಚಟುವಟಿಕೆಗಳಿಗೆ ಅರ್ಥವೇ ಇಲ್ಲದಂತಾಗ್ಬಿಟ್ಟು ಅವೆಲ್ಲ ಅರ್ಥಹೀನ, ಅದೆಲ್ಲ ಸುಮ್ಮನೆ ಕಾಲಹರಣಕ್ಕೋಸ್ಕರ ಅನ್ನುವ ರೀತಿ ಭಾವನೆ ನಮ್ಮಲ್ಲಿ ಮೂಡಿಬಿಟ್ಟಿದೆ. ಆದ್ರಿಂದ ಹಾಗಾಗದೆ ಅದರೊಳಗೆ ಏನಾದರೂ ಅರ್ಥ ಇದೆಯೇ ಅಂತ ತಿಳ್ಕೊಳ್ಳೋ ಪ್ರಯತ್ನವೇ ನಮ್ಮ ಈ ಮೈನ ಮನದಾಳದ ಪಾತಾಳದಲ್ಲಿ ಇಳಿದು ಒಳಗಿನಿಂದ ಹೆಕ್ಕತಕ್ಕಂತಹ ಸುವಿಚಾರಗಳ ಸಿಂಚನ ಆಗಿದೆ. ಹಾಗಾಗಿ ಅನೇಕ ವಿಚಾರಗಳ ಬಗ್ಗೆ ನಾವು ನೀವು ಚರ್ಚೆ ಮಾಡಿ ಒಳಪೂರಣವನ್ನು ಹೊರಕ್ಕೆ ತೆಗೆದು ಅದರ ಕಂಪನ್ನು ಸವಿತಿದ್ದೀವಿ. ನಿಜ, ಇವತ್ತು ನಾವು ಸಾಮಾನ್ಯವಾಗಿ ನಮ್ಮ ಜನಗಳಲ್ಲಿ ಆಚರಣೆಯಲ್ಲಿ ಇರತಕ್ಕಂತಹ ಕೆಲವು ಚಿಂತನೆಗಳಲ್ಲಿ ಒಂದಾಗಿರತಕ್ಕಂತಹ ನಮಸ್ಕಾರ ಸ್ವಾಮಿ, ಆರೋಗ್ಯವೇ ಅಂತ ಕೇಳೋ ಒಂದು ಪ್ರಶ್ನೆ ಇದೆ. ನಾನು ಆರೋಗ್ಯವಾಗಿದ್ದಿದ್ರೆ ಈ ರೀತಿ ಓಡಾಡಕ್ಕೆ ಆಗ್ತಿತ್ತೆ ಸ್ವಾಮಿ ಅಂತ ಮರು ಪ್ರಶ್ನೆ ಮಾಡೋದಲ್ಲ. ಆ ಆರೋಗ್ಯವೇ ಅನ್ನೋದರ ಒಂದು ಅರ್ಥ ನಿಮ್ಮ ಆರೋಗ್ಯವನ್ನ, ನಿಮ್ಮ ಕ್ಷೇಮವನ್ನ ನಾನು ಬಯಸ್ತೀನಿ ಅನ್ನೋ ಒಂದು ವ್ಯಕ್ತಪಡಿಸುವ ಭಾವನೆ ಆಗಿದೆ. ಹಾಗಾಗಿ ನಾವು ಯಾರನ್ನ ಭೇಟಿ ಮಾಡ್ತಾಗಲೂ ಕುಶಲೋಪರಿಯನ್ನು ವಿಚಾರಿಸ್ತೀವಿ. ಹಾಗಾಗಿ ನಾವು ಹಿಂದಿನ ಕಾಲದಲ್ಲಿ ಪತ್ರ ಬರೆಯೋದೆ ಹಾಗಂದ್ರೇನು? ಇವತ್ತಿನ ಜನಗಳಿಗೆ ಪತ್ರ ಬರೆಯೋದು ಅಂದ್ರೆ ಗೊತ್ತಿಲ್ಲ. ಯಾಕೆ ಅಂದ್ರೆ ಪತ್ರ ಅನ್ನೋದು ಸಂಸ್ಕೃತದಲ್ಲಿ ಎಲೆ ಅಂತ ಅರ್ಥ. ಎಲೆ ಬರೆಯೋದೆ, ಅದ್ಯಾಕ ಹೆಸರು ಬಂದಿದೆ ಅಂತ ಯೋಚನೆ ಮಾಡಿದ್ರೆ, ನಮ್ಮ ಪ್ರಾಚೀನ ಕಾಲದಲ್ಲಿ ಆದಿಮಾನವನ ನಂತರ ಸುಸಂಸ್ಕೃತ ಜೀವನವನ್ನು ಕಂಡುಕೊಂಡ ನಂತರ ಭಾಷೆಯನ್ನು ಬೆಳೆಸ್ಕೊಂಡ್ವಿ. ಆ ಭಾಷೆಯನ್ನು ನಾವು ಅಕ್ಷರದ ಮೂಲಕ ಕಳಿಸ್ಲಿಕ್ಕೋಸ್ಕರವಾಗಿ ಒಂದು ಲಿಪಿಯನ್ನ ಕಂಡುಕೊಂಡ್ವಿ. ಆ ಲಿಪಿಯ ಮೂಲಕ ಈ ಧ್ವನಿಯ ಒಂದು ದೃಶ್ಯ ಸಂಕೇತವನ್ನು ಕಂಡುಕೊಂಡ್ವಿ. ಮುಂದೊಂದು ಸಲ ಲಿಪಿಯ ಉಗಮ ವಿಕಾಸಗಳ ಬಗ್ಗೆ ಒಂದಷ್ಟು ಚಿಂತನೆಯನ್ನು ಮಾಡೋಣ. ಸದ್ಯಕ್ಕೆ ನಾವು ಆ ಹಾಳೆಯ ಮೇಲೆ ಬರೀತೀವಲ್ಲ, ಇವತ್ತು ಕಾಗದ ಅಂತಲೇ ಅದ್ರ ಹೆಸರು. ಕಾಗದದ ಮೇಲೆ ಬರೆಯೋದು ಪತ್ರವನ್ನು ಕಾಗದ ಅಂತಲೇ ಕರಿತೀವಿ. ಆದ್ರೆ ಆದಕ್ಕಿನ ಕಾಲದಲ್ಲಿ ಗಿಡದ ಹಾಳೆಯ ಮೇಲೆ, ವಿಶೇಷವಾಗಿ ತಾಳೆ ಮರ ಅಂತ ನಾವು ಕರಿತೀವಲ್ಲ, ಆ ತಾಳೆ ಮರದ ಒಂದು ತಾಳೆಯ ಗರಿಯ ಮೇಲೆ, ಅಂದ್ರೆ ಪತ್ರ ಅಂದ್ರೆ ಎಲೆ ಅಂತ, ಆ ತಾಳೆ ಪತ್ರದ ಮೇಲೆ ಅಕ್ಷರವನ್ನ ಮೂಡಿಸಿ ಲೇಖನಿಯನ್ನ ಕೊರೀತಾ ಇದ್ರು. ಹಾಗಾಗಿ ಪತ್ರ ಬರೆಯೋದು ಅಂತಂದ್ರೆ ಆ ರೀತಿ ಒಬ್ಬರಿಗೆ ಲಿಖಿತ ರೂಪದಲ್ಲಿ ಸಮಾಚಾರವನ್ನ ಕಳಿಸುವುದು ಅನ್ನೋದೇ ಅರ್ಥ ಆಗುತ್ತೆ. ಆದ್ರಿಂದ ಇವತ್ತಿನ ಜನಗಳಿಗೆ ಪತ್ರ ಬರೆಯೋದು ಅಂದ್ರೆ ಕಾಗದ ಬರೆಯುವುದು ಅಥವಾ ಪೋಸ್ಟ್ ಕಾರ್ಡ್ ಕಳಿಸುವುದು ಅನ್ನೋದನ್ನ ಪರಿಚಯ ಇದ್ರೆ ಅದರ ಮೂಲಕ ಅರ್ಥ ಮಾಡ್ಕೊಳ್ಬಹುದು. ಬಿಡಿ, ಒಟ್ಟಾರೆ ಈ ರೀತಿ ಪತ್ರಗಳು ನಮ್ಮ ಮನೆಗೆ ಬರ್ತಾ ಇದ್ದು ಅವತ್ತಿನ ದಿವಸಗಳಲ್ಲಿ ಒಂದು ಸುಮಾರು 2 ಆನೆಗಿಂತಲೂ ಕಡಿಮೆ ಇದ್ದಂತಹ 3 ಕಾಸಿನಿಂದ ಪ್ರಾರಂಭವಾಗುತ್ತೆ ಪತ್ರ. ಆ ಇಂಗ್ಲಿಷರ ಕಾಲದಲ್ಲಿ ಶುರುವಾದಂತಹ ಒಂದು ಅಂಚೆಯ ಬಟವಾಡೆ, ಸರಳವಾದ ಬಹಳ ಸಾಮಾನ್ಯವಾದ ಜನರು ಬಳಸ್ತಕ್ಕಂತಹ ಅಂಚೆ ಕಾರ್ಡ್ಗಳು ಅಂತ ನಾವು ಕರಿತಾ ಇದ್ವಿ ಪತ್ರಗಳನ್ನ. ಅವುಗಳ ಮೂಲಕ ನಾವು ನಮ್ಮ ಮನೆಗೆ ಪತ್ರ ಬರ್ತಾ ಇತ್ತು, ಎಲ್ಲರ ಮನೆಗೂ ಪತ್ರ ಬರ್ತಾ ಇತ್ತು. ಆ ಪತ್ರವನ್ನೆಲ್ಲ ನಾವು ಒಂದು ತಂತಿಗೆ ಸಿಕ್ಕಿಸಿ ಅಲ್ಲಿ ಸಂರಕ್ಷಿಸುವ ಒಂದು ಭಾವನೆ, ಒಂದು ಪರಿಪಾಠ ಕೂಡ ಅನೇಕ ದಿವಸಗಳವರೆಗಿತ್ತು. ಬನ್ನಿ ಈಗ ವಿಚಾರ ಬರೋಣ. ನಮ್ಮ ಮನೆಗಳಲ್ಲಿ ಪತ್ರ ಬಂದಾಗ ಆ ಪತ್ರದ ಮೇಲ್ಭಾಗದಲ್ಲಿ, ಅಂದ್ರೆ ಪತ್ರದ ಎಡಭಾಗದ ತುದಿಯಲ್ಲಿ ಕ್ಷೇಮ ಅಂತ ಒಂದು ಪದ ಬರಿತಾ ಇದ್ರು. ಆ ಪದ ಬರೆದ ಮೇಲೆ ಮುಂದಿನ ಕೆಲಸವನ್ನ ಶ್ರೀ ಅಂತ ಬರೆಯೋರು. ಆ ನಂತರ ಮೈಸೂರು, ಬೆಂಗಳೂರು ತಾರೀಕು ಬರೆದು ಬಿಟ್ಟು ಮುಂದಿನ ಉಭಯ ಕುಶಲೋಪರಿಗಳನ್ನು ಪ್ರಾರಂಭಿಸುವವರು. ಅದಕ್ಕೆ ಒಂದು ವಿಧಾನ ಇತ್ತು. ತೀರ್ಥರೂಪು ತಂದೆಯವರಿಗೆ ಚಿರಂಜೀವಿ ನಾಗರಾಜನು ಮಾಡುವ ಅನಂತ ನಮಸ್ಕಾರಗಳು. ಅದಾಗಿ ಈವರೆವಿಗೆ ಉಭಯ ಕುಶಲೋಪರಿ ಸಾಂಪ್ರತ. ಸದ್ಯದಲ್ಲಿ ಹೇಳುವುದೇನೆಂದರೆ ಅಂತ ಪತ್ರ ಪ್ರಾರಂಭ ಆಗ್ತಾ ಇತ್ತು.
ಇದು ಒಂದು ವಿಧಾನ ಇರ್ತಾ ಇತ್ತು. ಆದರೆ ಇದರಲ್ಲಿ ಗಮನಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ಮೇಲ್ ಬರೀತಕ್ಕಂತಹ ಕ್ಷೇಮ ಅನ್ನೋ ಒಂದು ಪದ. ಈ ಪದದಲ್ಲಿ ಬಹಳ ಬಹಳ ಅರ್ಥ ಇರ್ತಾ ಇತ್ತು. ನಮ್ಮ ಮನೆಯಲ್ಲಿ ನಾನು ಬಾಲಕನಾಗಿದ್ದಾಗ ನಮ್ಮ ತಾಯಿಯವರು ಯಾರೋ ಒಬ್ರು ಅಂಚೆ ಸಿದ್ದಪ್ಪ ಅಂತ ಬರ್ತಾ ಇದ್ರು. ಬಹಳ ನಿಷ್ಠಾವಂತ ಆತ, ಬಹಳ ಸಾತ್ವಿಕ, ಸೌಜನ್ಯದಿಂದ ಕೂಡಿದ್ದವನು. ಅವನು ಪೋಸ್ಟ್ ಅಂತ ಅವನು ಕರಿತಿದ್ದಾಗೆ, ಮಗು ಮಗು ನೋಡು ಪೋಸ್ಟ್ ಬಂದಿದೆ, ಹೋಗಿ ಇಸ್ಕೊ ಹೋಗು ಅಂತ ನಮ್ಮ ತಾಯಿ ಏನೋ ಪಾತ್ರೆ ತೊಳಿತಾ ಇದ್ದವ್ರು ಹೇಳೋರು. ನಾನು ಬ್ರ ಅಂತ ಬಸ್ ಬಿಟ್ಕೊಂಡು ಹೋಗಿ ಆ ಸಿದ್ದಪ್ಪನ ಹತ್ರ ನಮಸ್ಕಾರ ಅಂತ ಅಂದ್ಬಿಟ್ಟು ಅವನ ಹತ್ರ ಇಸ್ಕೊಳ್ತಾ ಇದ್ದೆ. ತಗೊಂಡು ಬಂದು ಒಳಗಡೆ ಇಡ್ತಾ ಇದ್ದೆ. ಆಕೆ ಪಾತ್ರೆ ತೊಳಿತಾ ಇದ್ರು. ಒದ್ದೆ ಗೈನಲ್ಲಿ ಕಾಗದ ಮುಟ್ಟೋ ಆಗಿರ್ಲಿಲ್ಲ. ಅವನು ಹೇಳ್ತಾ ಇದ್ದಿದ್ದು ಮೊದಲು, ಮಗು ಮಗು ಕ್ಷೇಮ ಇದೆಯಾ ನೋಡ್ಬಿಡು ಅಂತ. ನಾನು ನೋಡ್ಬಿಟ್ಟು ಇದೆ ಇದೆ ಸರಿ ಇಡು, ಆಮೇಲೆ ನೋಡ್ಕೊಡೋಣ ಅತ್ಲಾಗಿ ಅಂತ. ಕ್ಷೇಮ ಸಮಾಚಾರವಾದ್ದರಿಂದ ಆತಂಕರಹಿತವಾಗಿ ನಮ್ಮ ಕೆಲಸವನ್ನು ಮುಂದುವರಿಸಿ ಕೈ ತೊಳ್ಕೊಂಡು ಒರೆಸ್ಕೊಂಡು ಹೋಗಿ ಅದನ್ನು ಓದೋಣ ಅನ್ನೋ ಒಂದು ಯೋಚನೆ. ನಾನು ಓದಕ್ಕೆ ಶುರು ಮಾಡಿದೆ ಶಾಲಾ ಕಾಲೇಜುಗಳಿಗೆ ಬಂದ ನಂತರ. ಮಗು ಅದೇನು ಓದು ಅಂತ ನನ್ನ ಕೈಲ ಓದಿಸೋದು ಇರಲಿ. ಸದ್ಯಕ್ಕೆ ಮೇಲಿರ್ತಕ್ಕಂತಹ ಒಂದು ಕ್ಷೇಮ ಅನ್ನೋದು ಇದೆಯೇ ನೋಡು ಅಂತ ಹೇಳ್ತಾ ಇದ್ದಿದ್ದು ಬಹಳ ಮುಖ್ಯವಾದ ವಿಚಾರ ಆಗಿದೆ. ನಾನು ಒಂದು ವೇಳೆ ನೋಡಿ, ಅಕ್ಕ ಯಾಕೋ ಕ್ಷೇಮ ಇಲ್ಲ ಇಲ್ಲಿ, ಹೌದೇ ಮಗು ಏನ್ ಬಂತಪ್ಪ ಗ್ರಹಚಾರ ಅಂದ್ಬಿಟ್ಟು ಕೈ ಹಾಗೆ ತೊಳ್ಕೊಂಡು ಸೆರಗಿನಲ್ಲಿ ಒರೆಸ್ಕೊಂಡು ತಾಯಿಲಿ ನೋಡೋಣ ಅಂತ ಹೇಳಿ ಇಸ್ಕೊಳ್ತಾ ಇದ್ರು. ಕ್ಷೇಮ ಅನ್ನೋದಲ್ಲಿ ಇಲ್ಲದೆ ಇದ್ದರೆ ಅದು ಕುಶಲೋಪರಿ ಎಲ್ಲ. ಏನಾದರೂ ಒಂದು ಕೆಟ್ಟ ಸಮಾಚಾರವನ್ನ, ದುಃಖದ ಸಂದರ್ಭವನ್ನು ವಿವರಿಸುವಂತಹ ಮಾಹಿತಿಯನ್ನ ತಂದಿದೆ ಅಂತಲೇ ಅದು ಅರ್ಥ ಆಗ್ತಾ ಇತ್ತು. ಹಾಗಾಗಿ ಕ್ಷೇಮರಹಿತವಾದದ್ದೇ ಒಂದು ರೀತಿ ದುಃಖ ಸೂಚಕವಾದರೆ, ದುಃಖ ಸೂಚಕ ಅಂತ ಹೆಚ್ಚು ಗೊತ್ತಾಗ್ಲಿಕ್ಕೆ ಇನ್ನೂ ಒಂದು ಚಿಹ್ನೆಯನ್ನ ಹಾಕ್ತಾ ಇದ್ರು. ನಾವು ಬರಿತೀವಲ್ಲ ಮಸಿ, ಆ ಮಸಿಯನ್ನ ಈ ತುದಿಯಲ್ಲಿ 2 ತುದಿಗಳಲ್ಲಿ ಮೇಲೆ ಅಥವಾ ಅವಕಾಶವಾದ 4 ತುದಿಗಳಲ್ಲಿ ಮಸಿಯನ್ನ ಮೆತ್ತಿ ಬಿಡ್ತಾ ಇದ್ರು. ಏನೋ ಅಕ್ಷರ ಇರ್ತಿರ್ಲಿಲ್ಲ, ಬರೀ ಕಪ್ಪು 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 ಮೂಲೆಗಳಿರ್ತಾ ಇತ್ತು. ಆ ಕಪ್ಪು ಮೂಲೆ ನೋಡಿದ ತಕ್ಷಣ ನಮ್ಗೆ ದಡ್ ಅಂತ ಯಾರೋ ಏನೋ ಆಗಿದೆ ಅನ್ನೋದನ್ನ ಯೋಚನೆ ಮಾಡಿ, ಕೀರ್ತರೂಪು ತಂದೆಯವರಿಗೆ ನಮಸ್ಕಾರಗಳು, ಇಲ್ಲಿ ತಿಳಿಸುವುದೇನೆಂದರೆ ನಮ್ಮ ಅತ್ತೆಯವರಾದ ಶ್ರೀಮತಿ ಅಂತ ಶುರುವಾಗತ್ತೆ. ದೈವಾಧೀನರಾದ ತಿಳಿಸಲು ವಿಷಾದಿಸುತ್ತೇವೆ. ಇಂತಹ ದಿನಾಂಕದಲ್ಲಿ ಕರ್ಮಾಂತರಗಳಿವೆ, ಧರ್ಮೋದಕ ಇಷ್ಟನೇ ದಿವಸ, ವೈಕುಂಠ ಸಮ ಇಷ್ಟನೇ ದಿವಸ ಅಂತ ಹೇಳಿ ಎಲ್ಲ ಬರಿತಾ ಇದ್ರು. ನಮ್ಗೆ ಅದನ್ನ ನೋಡಿದ ಕೂಡಲೇ ದುಃಖದ ಸೂಚಕ ಸಮಾಚಾರ. ಹಾಗಾಗಿ ಇಲ್ಲಿ ಹೇಳ್ತಕ್ಕಂತಹ ವಿಚಾರ, ಒಂದು ಪತ್ರವನ್ನ ಕಂಡ ಕೂಡಲೇ ಅದರ ಪೂರ ಒಳಗಿರ್ತಕ್ಕಂಥ ಸಾರ ಸಂತೋಷದ್ದೋ ಅಥವಾ ನೋವಿನಿಂದ ಕೂಡಿದ್ದು ಅಂತ ತಿಳ್ಕೊಳ್ಳಿಕ್ಕೆ ಕೆಲವು ಚಿಹ್ನೆಗಳನ್ನ ನಮ್ಮವರು ಕಂಡುಕೊಂಡಿದ್ರು. ಅದರಲ್ಲಿ ಕ್ಷೇಮ ಅಂತಕ್ಕಂತಹದ್ದು ಒಂದು ಪದ. ಕ್ಷೇಮ ಅಂತಂದ್ರೆ ಸೌಖ್ಯ, ಕುಶಲ ಅನ್ನೋ ಅರ್ಥವನ್ನು ಕೊಡ್ತಾ ಇತ್ತು. ಹಾಗಾಗಿ ಈ ಕ್ಷೇಮ ಅನ್ನೋದಕ್ಕಿರ್ತಕ್ಕಂತಹ ಒಂದು ಸೂಕ್ತಿಯನ್ನ ನೆನೆಸ್ಕೊಳ್ಳೋಣ. ಅಪ್ರಾಪ್ತಸ್ಯ ಪ್ರಾಪ್ತಿ ಯೋಗ, ಪ್ರಾಪ್ತಸ್ಯ ರಕ್ಷಣಂ ಕ್ಷೇಮಂ ಅಂತ ಒಂದು ಸೂಕ್ತಿ ಇದೆ. ಅಂದ್ರೆ ಅಪ್ರಾಪ್ತಸ್ಯ ಪ್ರಾಪ್ತಿ ಯೋಗ. ಯೋಗ ಅಂದ್ರೇನು? ಯೋಗ ಅಂದ್ರೆ ನಾವು ಏನೇನೋ ಕೈಕಾಲುಗಳನ್ನ, ಆಂಗಿಕ ಅಭಿನಯಗಳನ್ನೆಲ್ಲ ಮಾಡಿ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಮಾಡತಕ್ಕಂತಹ ಪತಂಜಲಿ ಯೋಗ ಅಂತ ಹೇಳ್ತೀವಿ ಮೇಲ್ನೋಟಕ್ಕೆ. ಆದರೆ ನಿಜವಾಗಿಯೂ ಒಳ ಅರ್ಥವನ್ನು ಹುಡುಕಿದ್ರೆ ಅಪ್ರಾಪ್ತಸ್ಯ ಪ್ರಾಪ್ತಿ ಯೋಗ ಅನ್ನೋದು ಮೊದಲ ಪೂರ್ವಾರ್ಥ. ಏನು ಅಪ್ರಾಪ್ತಸ್ಯ ಪ್ರಾಪ್ತಿ ಇದ್ರೆ, ನಾನು ಏನೋ ಒಂದನ್ನು ನಿರೀಕ್ಷಿಸಿದ್ದೀನಿ, ಅದನ್ನು ಹುಡುಕೊಂಡು ಹೋಗ್ತೀನಿ, ಅದು ನನಗೆ ಸಿಗುತ್ತೆ. ಅದು ನನಗೆ ಸಿಕ್ಕೋದು ಯೋಗ ಅಲ್ಲ, ಅದು ಲಾಭ. ಆದ್ರೆ ನಾನು ಏನು ನಿರೀಕ್ಷೆ ಇಲ್ಲ, ಸುಮ್ಮನೆ ಕೂತಿದ್ದೀನಿ. ಯಾರೋ ಒಬ್ಬರು ಬಂದ್ಬಿಟ್ಟು, ನೋಡಿ ಸ್ವಾಮಿ, ಯಾರು ನಿಮ್ಮ ಮನೆ ಬಾಗ್ಲಲ್ಲಿ ಏನೋ ಪಾತ್ರೆ ಮಡಗ್ಬಿಟ್ಟು ಹೊಂಟೋಗವ್ರೆ ಅಂತ ಪಾತ್ರೆ ತಂದು ಒಳಗಡೆ ಕೊಡ್ತಾನೆ. ಅದು ಒಳ್ಳೆ ಬೆಳ್ಳಿ ಪಾತ್ರೆ, ಅದು ನನ್ನ ಮನೆ ಬಾಗಿಲಿಗೆ ಬಂದಿದೆ, ಅದು ನನಗೆ ಯೋಗ. ನಾನು ಯಾವುದನ್ನ ನಿರೀಕ್ಷಿಸಿರ್ಲಿಲ್ವೋ ಅದು ನನಗೆ ಯೋಗ. ಹಾಗಲ್ಲದೆ ನಾನು ಅಪೇಕ್ಷೆ ಪಟ್ಟಿದ್ದು ನನಗೆ ಲಾಭ. ನಾನು ಹೋಗಿ ಏನೋ ತಗೊಳ್ಬೇಕು ಅಂತ ಹೋಗ್ತೀನಿ. ಉದಾಹರಣೆಗೆ, ನಾನು ವರ್ಷಪೂರ್ತ ಶಾಲೆಯಲ್ಲಿ ಓದಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಹಗಲು ರಾತ್ರಿ ಓದಿ ನಾನು ಪರೀಕ್ಷೆಯಲ್ಲಿ ಪಾಸ್ ಮಾಡಿಬಿಟ್ರೆ, ತೇರ್ಗಡೆಯಾಗಿ ಬಿಟ್ರೆ ಅದು ನನಗೆ ಯೋಗ ಅಲ್ಲ, ನನ್ನ ನಿರೀಕ್ಷಿತ ಲಾಭ. ಆದರೆ ನಾನು ತೇರ್ಗಡೆಯಾಗಬೇಕು ಅಂತ ಅಂದ್ಕೊಂಡಿದ್ರು, ನನಗೆ ರ್ಯಾಂಕ್ ಬಂದುಬಿಟ್ರೆ ನನಗೆ ಅದು ವಿಪರೀತವಾದ ಅನಿರೀಕ್ಷಿತವಾದ ಒಂದು ಯೋಗ. ಅಪ್ರಾಪ್ತಸ್ಯ ಪ್ರಾಪ್ತಿ ಅಂದ್ರೆ ನಾನು ನಿರೀಕ್ಷಿಸದೇ ಇರತಕ್ಕಂತಹ ನನ್ನ ವಸ್ತು, ಒಂದು ವಸ್ತು ನನಗೆ ಪ್ರಾಪ್ತವಾದಾಗ ಅದು ನನಗೆ ಯೋಗ ಅಂತ ಕರೀತಾರೆ. ಹಾಗಾಗಿ ಪ್ರಾಪ್ತಸ್ಯ ರಕ್ಷಣಂ ಕ್ಷೇಮಂ. ಹಾಗೆ ಲಭಿಸಿರ್ತಕ್ಕಂತಹ ಯೋಗವನ್ನ ನಾನು ಜೋಪಾನ ಮಾಡ್ಕೊಳ್ಬೇಕು. ನನಗೆ ಯಾರೋ ಒಬ್ಬರು ಮನೆಯಲ್ಲಿ ಕರೆದು ಗೌರವದಿಂದ ಒಂದು ವೇದಿಕೆ ಮೇಲೆ ಓನರ್ ಹಾಕ ಕರೆದಿದ್ದಾರೆ, ಅದನ್ನ ನಾನು ಉಳಿಸ್ಕೊಳ್ಬೇಕಾದ್ರೆ ವಿನಯ ವಿಧೇಯತೆಯಿಂದ ಅವರ ಗೌರವವನ್ನು ಸ್ವೀಕರಿಸಿ 4 ಒಳ್ಳೆಯ ಮಾತನಾಡಿ ಆ ಮನುಷ್ಯದಿಂದ ಕೆಳಗಿಳಿಬೇಕು. ಅದು ಬಿಟ್ಟು ಏನೋ ನಾನೇ ದೊಡ್ಡ ಮನುಷ್ಯ ಅಂತ ದುರಹಂಕಾರ ಮಾತಾಡಕ್ ಹೋದ್ರೆ ನನ್ನ ಮೇಲೆ ಇದ್ದಕ್ಕಂತಹ ಗೌರವ ಎಲ್ಲ ಹಾಳಾಗೋಗುತ್ತೆ. ಹಾಗಾಗಿ ಅಪ್ರಾಪ್ತಸ್ಯ ಪ್ರಾಪ್ತಿ ಯೋಗ, ಪ್ರಾಪ್ತಸ್ಯ ರಕ್ಷಣಂ ಕ್ಷೇಮಂ.
ಹಾಗಾಗಿ ನಮ್ಮ ಹಿರಿಯರು ನಿಮ್ಮ ಯೋಗಕ್ಷೇಮಕ್ಕೆ ಕಾಗದ ಬರೆಯುವುದು ಅಂತ ಬರೆದಾಕ್ತಿರು. ಅಂದ್ರೆ ನೀವು ಅನಿರೀಕ್ಷಿತವಾಗಿ ನಿಮ್ಮ ಕುಟುಂಬಕ್ಕೆ ಒದಗಿರತಕ್ಕಂಥ ಲಾಭಗಳೇನು ಹಾಗೂ ಅವುಗಳನ್ನು ರಕ್ಷಿಸಿಕೊಳ್ಳಿಕ್ಕೆ ನೀವು ಕೈಗೊಂಡಿರ್ತಕ್ಕಂಥ ಕ್ರಮಗಳೇನು ಅನ್ನೋದನ್ನ ವಿವರಿಸಿ ಅಂತ ಹೇಳಿ ಸಂತೋಷವನ್ನು ಹಂಚಿಕೊಳ್ತಕ್ಕಂಥ ಒಂದು ಪ್ರಯತ್ನ ಹಿಂದಿನ ಕಾಲದಲ್ಲಿ ಮಾಡ್ತಾ ಇದ್ರು. ಹಾಗಾಗಿ ಯೋಗ ಮತ್ತು ಕ್ಷೇಮ ಅನ್ನೋದು ಒಂದು ನಾಣ್ಯದ ಎರಡು ಮುಖಗಳಿದ್ದ ಹಾಗೆ, ನಮಗೆ ಸಿಗಬೇಕಾದ್ದು ಅನಿರೀಕ್ಷಿತವಾಗಿ ಸಿಕ್ಕಿಬಿಟ್ರೆ ಅದು ಯೋಗ ಅಂತಲೂ, ಅದನ್ನು ರಕ್ಷಿಸಬೇಕಾದ್ದು ನಾವು ಕ್ಷೇಮವನ್ನು ಕಾಪಾಡಿಕೊಳ್ತಕ್ಕಂಥದ್ದು ಅನ್ನೋದು ನಮ್ಮ ಹಿರಿಯರು ಸೂಚಿಸಿರ್ತಕ್ಕಂತಹ ಒಂದು ಸಂಕೇತದ ವಿಚಾರ. ನೋಡಿ, ನಮ್ಮ ಪೂರ್ವಜರು ಅವರ ಜೀವನ ಅನುಭವದಲ್ಲಿ ಎಷ್ಟೆಷ್ಟೋ ವಿಚಾರಗಳನ್ನು ಕಂಡುಕೊಂಡು ಒಂದು ರೀತಿಯ ಹತ್ತಿರದ ರಸ್ತೆ ನಾವು ತಿಳಿದೀವಲ್ಲ, ದೂರಕ್ಕೆ ಬಳಸ್ಕೊಂಡು ಹೋಗಿ ಅದು ಪೂರ್ತ ಓದಿದ ಮೇಲೆ ಅರ್ಥ ಆಗೋ ಬದಲು ನೋಡಿದ ತಕ್ಷಣ ಅದರೊಳಗಿರ್ತಕ್ಕಂಥದ್ದು ಅರ್ಥವಾಗಿ ನಾವು ಅದಕ್ಕೆ ಸಿದ್ಧವಾಗೋ ರೀತಿ ಮಾಡಲಿಕ್ಕೆ ಒಂದು ತಂತ್ರವನ್ನು ಮಾಡಿದ್ರು. ಹೀಗಾಗಿ ನಮ್ಮ ಪೂರ್ವಜರು ಮಾಡಿರತಕ್ಕಂತಹ ಅನೇಕ ಆಚರಣೆಗಳ ಹಿಂದಿನ ನಿಜವಾದ ಒಳ ಅರ್ಥಗಳು ನಮಗೆ ಬರೆಯಾಗ್ಬಿಟ್ಟಿವೆ. ಅವುಗಳನ್ನೆಲ್ಲ ನಾವು ಹಂತ ಹಂತವಾಗಿ ಒಂದೊಂದೇ ತಿಳ್ಕೊಳ್ತಾ ಹೋಗೋಣ. ಸದ್ಯಕ್ಕೆ ನಮಗೆ ಪರಿಚಯವಾಗಿದ್ದು ಯೋಗ ಮತ್ತು ಕ್ಷೇಮ. ನಮಗೆ ಆಗಿರತಕ್ಕಂತಹ ಈ ಯೋಗವನ್ನ ಮನನ ಮಾಡಿಕೊಂಡು ರಕ್ಷಿಸ್ಕೊಂಡು ಹೋಗೋದು ನಮ್ಮ ಕರ್ತವ್ಯ ಆಗಬೇಕು. ಈ ಒಂದು ಸುವಿಚಾರ ಸಿಂಚನವನ್ನು ಆಲಿಸಿದ್ದಕ್ಕೋಸ್ಕರ ನೀವು ನನಗೆ ಇದನ್ನು ಕೇಳಲಿಕ್ಕೆ ಲಭಿಸಿರುವುದೇ ನನಗೊಂದು ಯೋಗ ಅಂತ ನಾನು ಭಾವಿಸಿದ್ದೀನಿ. ನಾನು ಹೇಳ್ತಕ್ಕಂಥ ವಿಚಾರ ಅನಿರೀಕ್ಷಿತವಾಗಿ ನಿಮಗೆ ದೊರೀತಿರೋದ್ರಿಂದ ಇದನ್ನು ಯೋಗ ಅಂತಾನೆ ತಾವು ಭಾವಿಸ್ಬೇಕಾಗತ್ತೆ. ಸಂಸ್ಕೃತದಲ್ಲಿ ಪರಸ್ಪರಂ ಭಾವಯಂತಹ, ನಿನ್ನನ್ನು ನಾನು ಒಳ್ಳೆಯವನು ಅಂತೀನಿ, ನನ್ನನ್ನು ನೀನು ಒಳ್ಳೆಯವನು ಅಂತ ಭಾವಿಸು ಅನ್ನೋ ಒಂದು ಉಕ್ತಿ ಇರುವ ತರಹ ಈ ಒಂದು ಸಂದರ್ಭದಲ್ಲಿ ನಾವು ವಿಚಾರವನ್ನು ವಿನಿಮಯ ಮಾಡಿಕೊಳ್ಳೋಣ. ಹಾಗಾಗಿ ಇದುವರೆಗೂ ಸಾವಧಾನದಿಂದ ಆಲಿಸಿದ ನಿಮಗೆಲ್ಲರಿಗೂ ನನ್ನ ಪ್ರೀತಿಪೂರ್ವಕವಾದ ನಮಸ್ಕಾರ.